ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಆಕಾಶ್. ನೀವೆಲ್ಲ ತಮ್ಮನೇ ನೋಡಿರ್ತೀರ, ಆಲ್ರೆಡಿ ಗೊತ್ತಾಗಿರುತ್ತೆ. ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು, ಅದರಿಂದ ಯಾವ ಥರ ಅರ್ನ್ ಮಾಡ್ಬೋದು ಅದನ್ನೆಲ್ಲ ನಾನು ಇವತ್ತು ಈ ವಿಡಿಯೋದಲ್ಲಿ ಅದನ್ನ ಹೆಂಗೆ ಕ್ರಿಯೇಟ್ ಮಾಡಬೇಕು, ಯಾವ ಸ್ಟೆಪ್ನ ಫಾಲೋ ಮಾಡಬೇಕು, ಮತ್ತು ಮೀಶೋಯಿಂದ ಪ್ರಾಡಕ್ಟ್ಗಳನ್ನ ನಾವು ಅಮೌಂಟ್ ಕೊಡಲ್ದೇ ಯಾವ ಥರ ಬೈ ಮಾಡಬೇಕು, ಮತ್ತು ₹1 ಖರ್ಚು ಮಾಡ್ದಂಗೆ ನಾವು ಯಾವ ಥರ ಅರ್ನ್ ಮಾಡೋದು ಮೀಶೋಯಿಂದ ಅಂತಂದೇಳಿ ನಾನು ಇವತ್ತು ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ಒಂದು ಫೋನ್, ನಿಮ್ಮ ಹತ್ರ ಯಾವ ಫೋನ್ ಇದೆಯೋ ಆ ಫೋನ್ ಇದ್ದರೆ ಸಾಕು. ನೆಕ್ಸ್ಟು ಇನ್ಸ್ಟಾಗ್ರಾಮ್ ಅಕೌಂಟ್, ಪಬ್ಲಿಕ್ ಅಕೌಂಟ್ ಆಗಿರಬೇಕು. ಹಾಗೆ ಮೀಶೋ ಆ್ಯಪ್, ಫಸ್ಟು ನೀವು ಮೀಶೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹೋಗ್ತೀನಿ, ಆ ಥರ ನೀವು ಇದನ್ನು ಫಾಲೋ ಮಾಡ್ಕೊಂಡು ಹೋದರೆ ಆರಾಮಾಗೆ ನೀವು ಕ್ರಿಯೇಟರ್ ಕ್ಲಬ್ನ ಜಾಯ್ನ್ ಆಗ್ಬೋದು. ಆಮೇಲೆ ನೀವು ಇದರಿಂದ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಫಸ್ಟು ನೀವು ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಫಸ್ಟು ಸೆಟ್ಟಿಂಗ್ಸಿಗೆ ಹೋಗ್ಬೇಕು, ಅಕೌಂಟ್ ಸೆಂಟರ್ಗೆ ಹೋಗಬೇಕು. ಅಕೌಂಟ್ ಸೆಂಟರ್ಗೆ ಹೋದ್ರೆ ಅಲ್ಲಿ ಮೇಲ್ಗಡೆನೇ ಕಾಣಿಸ್ತಾ ಇರುತ್ತೆ ನಿಮಗೆ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತಂದೇಳಿ. ನೀವು ಅದಕ್ಕೆ ಜಾಯ್ನ್ ಆಗಬೇಕು. ಜಾಯ್ನ್ ಆಗಬೇಕಂದ್ರೆ ನಿಮ್ಮದು ಇನ್ಸ್ಟಾಗ್ರಾಮು ಪಬ್ಲಿಕ್ ಅಕೌಂಟ್ ಇರಬೇಕು. ಪಬ್ಲಿಕ್ ಅಕೌಂಟ್ ಇದ್ದರೆ ಆರಾಮಾಗಿ ಜಾಯ್ನ್ ಆಗ್ಬೋದು. ಮತ್ತು ಇನ್ಸ್ಟಾಗ್ರಾಮ್ದು ಪಾಸ್ವರ್ಡ್ ಗೊತ್ತಿರಬೇಕು ನಿಮಗೆ, ಅಷ್ಟೇ. ಅದನ್ನ ಓಪನ್ ಮಾಡಿದ ತಕ್ಷಣ ನೀವು ಫಸ್ಟ್ ಕೇಳೋದು ನಿಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟು. ನಿಮಗೆ 1000 ಫಾಲೋವರ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಹತ್ರ ಎಷ್ಟು ಫಾಲೋವರ್ಸ್ ಇದ್ದಾರೋ ಅಷ್ಟು ಫಾಲೋವರ್ಸಿಂದನೇ ಇದನ್ನು ಸ್ಟಾರ್ಟ್ ಮಾಡ್ಬೋದು. ಇದಕ್ಕೆ ಫಾಲೋವರ್ಸಿಂದೇನೋ ಅವಶ್ಯಕತೆನೇ ಇಲ್ಲ. ಓಪನ್ ಮಾಡಿಕೊಂಡು ನಿಮ್ಮ ಇನ್ಸ್ಟಾಗ್ರಾಮ್ ID ಹಾಕಿ, ನೆಕ್ಸ್ಟು ಪಾಸ್ವರ್ಡ್ ಹಾಕಿ. ಪಾಸ್ವರ್ಡ್ ಆಗಿದ ತಕ್ಷಣ ಲಾಗಿನ್ ಆಗುತ್ತೆ. ಅಲ್ಲಿಗೆ ನಿಮ್ಮದು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ನೀವು ಜಾಯ್ನ್ ಆಗಿದ್ದೀರಾ, ಅಷ್ಟೇ. ಮತ್ತೇನೂ ಇಲ್ಲ ಇದರ ಪ್ರೊಸೀಜರು. ನೆಕ್ಸ್ಟ್ ಏನು ಕೇಳುತ್ತೆ ಅಂದರೆ ಅಲ್ಲೇ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಅಂದರೆ ಮೀನ್ಸ್ ನೀವು ಇದರಿಂದ ಅರ್ನ್ ಮಾಡ್ತೀರಲ್ವಾ, ಅದನ್ನೆಲ್ಲ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ಗೆ ಹೋಗುತ್ತೆ. ನೀವು UPI ಆದರೂ ಕೊಡ್ಬೋದು, ಇಲ್ಲ ಅಂತಂದರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸು ಫುಲ್ಲು, ಪಾನ್ ಕಾರ್ಡು ಅದೆಲ್ಲ ಕೇಳುತ್ತೆ. ಫುಲ್ಲು ನಿಮ್ಮ ಬ್ಯಾಂಕ್ ಡೀಟೇಲ್ಸು ಅಷ್ಟು ಕೊಟ್ಟು ಇದನ್ನ ಫಿಲ್ ಮಾಡ್ಕೋಬೋದು. ಇದು ಫಸ್ಟ್ ನೀವು ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗೋ ಥರ ವಿತ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಬರೋ ಥರ ನೀವೆಲ್ಲ ಲಿಂಕ್ನ ಜಾಯ್ನ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಅಂತಂದರೆ ನೀವು ಇದರಲ್ಲಿ ₹1 ಖರ್ಚು ಮಾಡಲ್ದಂಗೆ ಜಸ್ಟ್ ನೀವು ಅರ್ನ್ ಮಾಡ್ಬೋದು. ಯಾವ ಥರ ಅಂತಂದರೆ ಮೀಶೋ ಪೇ ಲೇಟರ್ ಅಂತ ಒಂದು ಇದನ್ನ ಬಿಟ್ಟಿದ್ದಾರೆ. ಅದರಲ್ಲಿ ಏನೂ ಇಲ್ಲ, ನಿಮ್ಮ ಪಾನ್ ಕಾರ್ಡು, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಿದರೆ ಮುಗೀತು. ನಿಮಗೆ ನೀವು ಅಂದರೆ ಎಷ್ಟು ಇನ್ಕಮ್ ಬರುತ್ತೆ, ನೀವೇನು ಕೆಲಸ ಮಾಡ್ತೀರಾ ಅದನ್ನೆಲ್ಲ ಆ್ಯಡ್ ಮಾಡಬೇಕಾಗುತ್ತೆ. ಸ್ವಲ್ಪ ಜಾಸ್ತಿನೇ ಇನ್ಕಮ್ ತೋರಿಸಿದ್ರೆ ಅಲ್ಲಿ ಜಾಸ್ತಿ ಅಮೌಂಟ್ ತೋರಿಸ್ತಾ ಇರುತ್ತೆ. ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ಶೋ ಮಾಡಿದರೆ ನೀವು ಆರ್ಡರ್ ಮಾಡಬೇಕಾದ್ರೆ ಈಗ ಕ್ಯಾಶ್ ಆನ್ ಡೆಲಿವರಿ, ಫೋನ್ಪೇ, UPI ಆ ಥರ ಎಲ್ಲ ತೋರಿಸುತ್ತೆ ಅಲ್ಲ, ಅಲ್ಲಿ ಮೀಶೋ ಪೇ ಲೇಟರ್ ಕೂಡ ತೋರಿಸುತ್ತೆ. ನೀವು ಅದನ್ನು ಆ ಆಪ್ಷನ್ ಕ್ಲಿಕ್ ಮಾಡಿದರೆ ನಿಮಗೆ OTP ಬರುತ್ತೆ. ಆ OTPನ ಆ್ಯಡ್ ಮಾಡಿದರೆ ಮುಗೀತು. ಫ್ರೀಯಾಗಿ ನಿಮಗೆ ಪ್ರಾಡಕ್ಟ್ ನಿಮ್ಮ ಮನೆಗೆ ಬರುತ್ತೆ. ಪ್ರಾಡಕ್ಟ್ ಬಂದ ತಕ್ಷಣ ಅದನ್ನು ತೊಗೊಂಡು ಹಾನೆಸ್ಟಾಗಿ ರಿವ್ಯೂ ಮಾಡಿ. ನಿಮ್ಗೇನಾದರೂ ಈ ಪ್ರಾಡಕ್ಟು ತುಂಬ ಚೆನ್ನಾಗಿದೆ, ವರ್ತ್ ಇದೆ, ಬೈ ಮಾಡ್ಬೋದು ಅಂದರೆ ಅದನ್ನು ಜನಗಳಿಗೆ ಕ್ಲಿಯರಾಗಿ ರಿವ್ಯೂ ಮಾಡಿ ಒಂದು ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೆಕ್ಸ್ಟು ಮೀಶೋ ಆ್ಯಪ್ಗೆ ಬಂದು ಅಕೌಂಟ್ ಸೆಂಟರ್ಗೆ ಹೋಗಿ ಅಲ್ಲಿ ನೀವು ನೀವು ಇನ್ಸ್ಟಾಗ್ರಾಮಲ್ಲಿ ಯಾವುದು ಪೋಸ್ಟ್ ಮಾಡಿರ್ತೀವಲ್ಲ ಫಸ್ಟ್ ಆ ಪೋಸ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಕೆಳಗಡೆ 3 ಆಪ್ಷನ್ಸ್ ಇರುತ್ತೆ. ಒಂದು ಲಿಂಕು, ಇನ್ನೊಂದು ನೀವು ವಿಶ್ ಲಿಸ್ಟ್ ಇರುತ್ತೆ, ನೆಕ್ಸ್ಟ್ ಇನ್ನೊಂದು ನೀವು ಆರ್ಡ್ರ್ ಮಾಡಿರ್ತೀರಲ್ವ ಅದಿರುತ್ತೆ. ನೀವು ಯಾವುದಾದ್ರೂ ಆ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿದರೆ ಮುಗೀತು. ನೀವು 3ರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿದರೆ ಸಾಕು. ನೀವು ಯಾವುದ್ರಲ್ಲಿ ಸೇವ್ ಮಾಡಿದರೆ ಅದರಲ್ಲಿ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಆರ್ಡ್ರ್ ಮಾಡಿರ್ತೀರಲ್ಲ ಅದರಲ್ಲಿರುತ್ತೆ, ಅದನ್ನು ಸಮೇತ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಅದರ ಲಿಂಕ್ನ ಡೈರೆಕ್ಟಾಗಿ ಕಾಪಿ ಮಾಡ್ಬೋದು. ಅಲ್ಲಿಗೆ ಕಾಪಿ ಮಾಡಿ ಡನ್ ಕೊಟ್ಟರೆ ಮುಗೀತು. ಯಾರಾದರೂ ನಿಮ್ಮ ಇನ್ಸ್ಟಾಗ್ರಾಮ್ಗಲ್ಲಿ ಹೋಗಿ ನಿಮ್ಮ ಪ್ರಾಡಕ್ಟ್ ಏನಾದರೂ ಇಷ್ಟ ಆಗಿ ಅವರು ಲಿಂಕ್ ಅಂತ ಕಮೆಂಟ್ ಮಾಡಿದರೆ ಅವ್ರಿಗೆ ಆಟೋಮೆಟಿಕ್ DM ಹೋಗುತ್ತೆ. ಅವರು ಆ DMಯಿಂದ ಆಟೋಮೆಟಿಕ್ ಮೆಸೇಜ್ ಹೋಗುತ್ತಲ್ಲ, ಅದರಿಂದ ಅವ್ರು ಏನಾದರೂ ಪ್ರಾಡಕ್ಟ್ ತರಿಸ್ಕೊಂಡ್ರೆ ನಿಮಗೆ ಇಷ್ಟು % ಅಂತ ಕಮಿಷನ್ ಸಿಗುತ್ತೆ. ಬಟ್ ಎಲ್ಲ ಪ್ರಾಡಕ್ಟ್ಗೂ ಸಿಗುತ್ತಾ? ಇಲ್ಲ, ಕೆಲವೊಂದು ಪ್ರಾಡಕ್ಟ್ಗಳಿಗೆ ಮಾತ್ರ ಸಿಗೋದು. 0.5 ಕೆಲವೊಂದು ಅಪ್ಲಿಕೇಟೆಡ್ ಅಂತ ಇಲ್ಲದೆ ಶೋ ಆಗ್ತಾ ಇರಲ್ಲ, ಅಂಥ ಪ್ರಾಡಕ್ಟ್ಗಳು 0.5% ಏನೋ ಸಿಗುತ್ತೆ ನಿಮಗೆ. ಇನ್ನು ಮಿಕ್ಕಿದ್ದಕ್ಕೆಲ್ಲ ಡಿಪೆಂಡ್ ಆಗಿರುತ್ತೆ. ನೀವು ಆ್ಯಪಲ್ಲಿ ಓಪನ್ ಮಾಡಿದರೆ ನೋಡಿ, ಇಲ್ಲೆಲ್ಲ ತೋರಿಸ್ತಿದೆಯಲ್ಲ ಅಪ್ಲಿಕೇಟೆಡ್ ಅಂತ, ಅಲ್ಲಿ ಎಷ್ಟು % ನಿಮಗೆ ಕಮಿಷನ್ ಸಿಗುತ್ತೆ ಅಂತ ಶೋ ಆಗ್ತಾ ಇರುತ್ತೆ. ನೀವು ಅದ್ರ ಪ್ರಕಾರ ನಿಮಗೆ ಒಳ್ಳೆ ಕ್ವಾಲಿಟಿ ಆಗಿರೋ ಪ್ರಾಡಕ್ಟ್ಗಳನ್ನ ನೀವು ಫಸ್ಟ್ ಆರ್ಡ್ರ್ ಮಾಡಿಕೊಂಡು, ಹೇಳಿದ್ನಲ್ಲ ಪೇ ಲೇಟರ್, ನೀವು ₹1 ಖರ್ಚು ಮಾಡಿಲ್ದಂಗೆ ಪೇ ಲೇಟರಲ್ಲಿ ಆರ್ಡ್ರ್ ಮಾಡ್ಕೋಬೇಕು. ಆರ್ಡ್ರ್ ಮಾಡಿಕೊಂಡು 21 ಡೇಸ್ 12 ಡೇಸ್ ಇರುತ್ತೆ, 12 ಡೇಸ್ ಏನೋ ಟೈಮ್ ಇರುತ್ತೆ, ಇಲ್ಲ 8 ಡೇಸು. ಅದರೊಳಗಡೆ ನೀವು ಆ ಪ್ರಾಡಕ್ಟ್ನ ರಿವ್ಯೂ ಮಾಡಿ ಆ ಪ್ರಾಡಕ್ಟ್ ಹೆಂಗಿರುತ್ತೋ ಹಂಗೇ ನೀವು ರಿಟರ್ನ್ ಮಾಡಬೇಕು. ಅದನ್ನು ನೀವೇನೋ ಯೂಸ್ ಮಾಡೋದು ಆ ಥರ ಮಾಡ್ಬೋದು. ಜಸ್ಟ್ ವೀಡಿಯೋಗೋಸ್ಕರ ಏನು ಮಾಡ್ತಿದ್ದೀವೋ ಅದನ್ನಷ್ಟೇ ಮಾಡಿ ಪ್ರಾಡಕ್ಟ್ನ ರಿಟರ್ನ್ ಮಾಡಬೇಕು. ರಿಟರ್ನ್ ಮಾಡಿದರೆ ಅದು ಆಟೋಮೆಟಿಕಲಿ ಪೇ ಲೇಟರ್ಗೆ ಪೇ ಆಗಿರುತ್ತೆ. ನೀವು ಎಷ್ಟು ಪ್ರಾಡಕ್ಟ್ ಬೇಕಾದ್ರೂ ಆರ್ಡರ್ ಮಾಡಿಕೊಂಡು
ರಿವ್ಯೂ ಮಾಡ್ಬೋದು. ನಿಮ್ಮ ಅಕೌಂಟು ಬ್ಲಾಕ್ ಆಗಲ್ಲ, ಏನೂ ಆಗೋದಿಲ್ಲ. ಜಸ್ಟ್ ನೀವು ಹೆಂಗಿರುತ್ತೋ ಪ್ರಾಡಕ್ಟ್ನ ಹಂಗೆ ರಿಟರ್ನ್ ಮಾಡೋದ್ರಿಂದ ನಿಮಗೂ ಕೂಡ ಒಳ್ಳೆಯದು. ಅಕೌಂಟ್ ಬ್ಲಾಕ್ ಆಗೋದು ಆ ಥರ ಏನೂ ತೊಂದರೆ ಆಗೋದಿಲ್ಲ. ಜಸ್ಟ್ ಈ ಥರ ಮಾಡ್ತಾ ಹೋದರೆ ತುಂಬ ಜನ ನಿಮ್ಮ ಪ್ರಾಡಕ್ಟ್ನ ಬೈ ಮಾಡಿ, ನಿಮ್ಮ ಲಿಂಕಿಂದ ಬೈ ಮಾಡಿ ಅದನ್ನು ರಿಟರ್ನ್ ಮಾಡಿಲ್ಲ ಅಂದರೆ ಅದು ಎಷ್ಟು ಕಮಿಷನ್ನು ನಿಮಗೆ ಶೋ ಆಗ್ತಿರುತ್ತೋ ಅಷ್ಟು ಕಮಿಷನ್ನು ನಿಮಗೆ ತೋರಿಸ್ತಾ ಹೋಗುತ್ತೆ. ನೀವು ಎಷ್ಟು ಸೇಲ್ ಮಾಡಿದ್ದೀರಾ, ನಿಮ್ಗೆ ಎಷ್ಟು ಕಮಿಷನ್ ಬಂದಿದೆ. ಬಟ್ ಆ ಅಮೌಂಟು ನಿಮಗೆ ಒಂದೇ ಸಡನ್ನಾಗಿ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಲ್ಲ. ಕಸ್ಟಮರ್ ಅದನ್ನು ಬೈ ಮಾಡಿ ರಿಟರ್ನ್ ಆಪ್ಷನ್ಸು ಅವ್ರ ಅಕೌಂಟಲ್ಲಿ ಕ್ಲೋಸ್ ಆದಮೇಲೆ ನಿಮಗೆ ಅದು ಫಿಕ್ಸ್ಡ್ ಅಮೌಂಟ್ ಥರ ನಿಮ್ಮ ಅಕೌಂಟಲ್ಲಿ ಇರುತ್ತೆ. ಎಷ್ಟು ಕೊಟ್ಟಿರ್ತಾರೆ ಇಷ್ಟು ಪರ್ಸೆಂಟೇಜ್ ಕಮಿಷನ್ ಅಂತ ಇರುತ್ತೆ, ಅಷ್ಟು ಪರ್ಸೆಂಟೇಜ್ ಕಮಿಷನ್ ಅಂದರೆ 10% ಇರುತ್ತೆ, ಕೆಲವೊಂದಕ್ಕೆ 25 ಇರುತ್ತೆ, ಕೆಲವೊಂದಕ್ಕೆ 20 ಇರುತ್ತೆ, 5 ಇರುತ್ತೆ. ಈ ಥರ ಕಮಿಷನ್ ಶೋ ಆಗ್ತಿರುತ್ತೆ. ನೀವು ಸ್ವಲ್ಪ ಜಾಸ್ತಿ ಕಮಿಷನ್ ಶೋ ಆಗೋ ಅಂಥ ಪ್ರಾಡಕ್ಟ್ಗಳ್ನ, ಜಾಸ್ತಿ ಪರ್ಸೆಂಟೇಜ್ ಇರೋ ಅಂಥ ಪ್ರಾಡಕ್ಟ್ಗಳ್ನ ಬೈ ಮಾಡಿ ಅದನ್ನ ರಿವ್ಯೂ ಮಾಡಿ ತರಿಸ್ಕೊಂಡು ಅವ್ರು ರಿಟರ್ನ್ ಮಾಡಿಲ್ಲ ಅಂದರೆ ನಿಮಗೆ ಕಮಿಷನ್ ಬರುತ್ತೆ. ಇನ್ ಕೇಸ್ ಕೆಲವೊಂದಕ್ಕೆ ಅಪ್ಲಿಕೇಟೆಡ್ ಅಂತ ಇರಲ್ಲ, ಬಟ್ 0.5% ಅದಕ್ಕೆ ಕಮಿಷನ್ ಸಿಗುತ್ತೆ ನಿಮಗೆ. ಅದನ್ನು ಕೂಡ ನೀವು ಮಾಡ್ಬೋದು, ಬಟ್ ಅರ್ನಿಂಗ್ ಕಮ್ಮಿ ಆಗುತ್ತೆ. ಅಪ್ಲಿಕೇಟೆಡ್ ಅಂತ ಇರುತ್ತಲ್ವ, ಅಲ್ಲಿ ಪರ್ಸೆಂಟೇಜ್ ಇರುತ್ತೆ. ಆ ಪರ್ಸೆಂಟೇಜ್ ನೋಡಿಬಿಟ್ಟು ನೀವು ಪ್ರಾಡಕ್ಟ್ ಬೈ ಮಾಡಿ ರಿವ್ಯೂ ಮಾಡಿದರೆ ಅದನ್ನೇನಾದರೂ ತುಂಬ ಜನ ತರಿಸ್ಕೊಂಡ್ರೂ ನಿಮಗೆ ಅರ್ನ್ ಮಾಡೋ ಆಪ್ಷನ್ಸ್ ಇರುತ್ತೆ. ಬಟ್ 21 ಡೇಸ್ ಅಂತೂ ಬೇಕು. ನೀವು ಫಸ್ಟ್ ಸ್ಟಾರ್ಟ್ ಮಾಡಿ 1 ಮಂತ್ವರೆಗೂ ನೀವು ಅದರಿಂದ 1 ರೂಪಾಯಿನೂ ಇನ್ಕಮ್ ಬರಲ್ಲ. ನೀವು ಸ್ಟಾರ್ಟಿಂಗು ಮಾಡ್ತಾ 1 ಮಂತ್ ಕಂಪ್ಲೀಟ್ ಆದಮೇಲೆ ಯಾರಾದರೂ ಬೈ ಮಾಡಿ ನಿಮ್ಮ ಅಕೌಂಟಲ್ಲಿ ತೋರಿಸ್ತಾ ಇರುತ್ತೆ ಇಷ್ಟು ಪರ್ಸೆಂಟ್, ಇಲ್ಲಿ ನೋಡಿ ಈ ಥರ ತೋರಿಸ್ತಾ ಇರುತ್ತೆ, ಇಷ್ಟು ಬಂದಿದೆ ಅಂದರೆ 21 ಡೇಸ್ ಕಂಪ್ಲೀಟ್ ಆದಮೇಲೆ ಅದು ಸ್ವಲ್ಪ ಅಮೌಂಟನ್ನು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಇಷ್ಟೇ ಸಿಂಪಲ್ಲಾಗೇ ಮಾಡ್ಬೋದು. ನಿಮ್ಮ ಪ್ರಾಡಕ್ಟ್ನ ಬೈ ಮಾಡೋ ಥರ ಎಕ್ಸ್ಪ್ಲೇನ್ ಮಾಡಿ, ಕ್ವಾಲಿಟಿ ಎಕ್ಸ್ಪ್ಲೇನ್ ಮಾಡಿ, ಯಾವ ಥರ ಎಲ್ಲ ಯೂಸ್ ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡಿ, ಕ್ರಿಯೇಟಿವಿಟಿಯಾಗಿ ತೋರಿಸಿ ಪ್ರಾಡಕ್ಟ್ಗಳನ್ನ ಅಷ್ಟೇ ಬೈ ಮಾಡಿದರೆ ನಿಮಗೆ ಅರ್ನ್ ಆಗುತ್ತೆ. ಅಷ್ಟೇ ಅಪ್ಲಿಕೇಟ್ ಮಾರ್ಕೆಟಿಂಗು. ಇದಕ್ಕೋಸ್ಕರ ನಾವು ಅಮೌಂಟ್ ಕಟ್ಟಿ ಕ್ಲಾಸಿಗೆ ಜಾಯ್ನ್ ಆಗಬೇಕು ಆ ಥರ ಏನಿಲ್ಲ. ಜಸ್ಟ್ ಸಿಂಪಲ್ಲಾಗೇ ಯೂಟ್ಯೂಬಲ್ಲಿ ತುಂಬ ಜನ ವೀಡಿಯೋಸ್ ಹಾಕಿದ್ದಾರೆ, ನೋಡ್ಬೋದು. ಇಷ್ಟು ಈಸಿಯಾಗೆ ನಾವು ಅಪ್ಲಿಕೇಟ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಬಟ್ ಮೀಶೋ ಅಂತೇನಲ್ಲ, ಫ್ಲಿಪ್ಕಾರ್ಟ್ ಇದೆ, ಮಿಂತ್ರಾ ಇದೆ, ಅಮೆಝಾನ್ ಇದೆ, ತುಂಬ ಆಪ್ಷನ್ಸ್ ಇದೆ. ಬಟ್ ಮೀಶೋ ಯಾಕೆ ಅಂದರೆ ಮೀಶೋದಲ್ಲಿ ಕಮಿಷನ್ ರೇಟ್ ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ಎಲ್ಲರೂ ಮೀಶೋ ಅಪ್ಲಿಕೇಟ್ ಮಾರ್ಕೆಟಿಂಗ್ನೇ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಕೂಡ ತಡ ಮಾಡಿಬಿಡಿ, ಸ್ಟಾರ್ಟ್ ಮಾಡಿ ಅರ್ನ್ ಮಾಡ್ಬೋದು. ಬಟ್ ಸ್ಲೋಗೆ, ಈಗ ಸ್ಟಾರ್ಟಿಂಗ್ ನಮ್ಮ ಹತ್ರ ಈಗ ಫಾಲೋವರ್ಸು ಕಮ್ಮಿ ಇರ್ತಾರೆ, ಹಾಗಾಗಿ ಸ್ವಲ್ಪ ಅರ್ನಿಂಗ್ ಕಮ್ಮಿ ಆಗ್ತಾ ಇರುತ್ತೆ. ಸ್ಟಾರ್ಟ್ ಮಾಡ್ತಾ ಒಂದಿನ ನೀವು ಕೂಡ ಮಂತ್ಲಿ 10,000ವರೆಗೂ ಅರ್ನ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಪ್ರಯತ್ನ ಇಲ್ಲದೇ ಏನೂ ಸಾಧ್ಯ ಇಲ್ಲ. ಟ್ರೈ ಮಾಡಿ, ನಿಮಗೂ ಆಗುತ್ತೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಏನಾದರೂ ಬೇರೆ ಪ್ರಾಡಕ್ಟ್ಗಳ ಬಗ್ಗೆ ಆಗಲಿ ಅಥವಾ ಬೇರೆ ಅಪ್ಲಿಕೇಟ್ ಮಾರ್ಕೆಟಿಂಗ್ಗಳ ಬಗ್ಗೆ ಆಗಲಿ ಬೇರೆ ಏನಿರದೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ದು ID ಕೊಟ್ಟಿದ್ದೀನಿ, ಯಾಕಂದರೆ ನೀವು ಅಲ್ಲೂ ಕೂಡ ನನ್ನನ್ನು ಫಾಲೋ ಮಾಡ್ಕೋಬೋದು. ಫಾಲೋ ಮಾಡ್ಕೊಂಡು ಅಲ್ಲಿ ಕೂಡ ನನಗೆ ಟೆಕ್ಸ್ಟ್ ಮಾಡಿ ಈ ಥರ ಅಂತ ಹೇಳಿದರೆ ನಾನು ಅದಕ್ಕೆ ಸಜೆಷನ್ ಕೂಡ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.